ನನ್ನ ಹೆಂಡತಿ ಇದ್ದಾಳೆ, ಏನ್ ಮಾಡ್ತಿದೀಯ ಅಲ್ಲಿ? ಜೋಸೆಫ್ ನೀನಾ? ಇಲ್ಲಿ ಏನ್ ನಡೀತಾ ಇದೆ? ಅಪ್ಪ, ಬಾ ಇಲ್ಲಿ. ಬೇಡ. ಹಾಯ್, ನೀನೇನ್ ಮಾಡ್ತಿದ್ದೆ ಇಲ್ಲಿ? ನಾನು ಬಂದಿದ್ದು ಇಷ್ಟ ಆಗ್ಲಿಲ್ವಾ? ಇಲ್ಲ, ಸಾರಿ, ಅದು ನಿಮ್ಮಕ್ಕ ನನ್ನ ತಲೆ ಕೆಡಿಸ್ತಾ ಇದ್ದಾಳೆ. ಕವರ್ ಪೇಜ್ ಡಿಸೈನ್ ಆಗಿ ಪಬ್ಲಿಷ್ ಆಗಬೇಕು, ಈಗ ಮೈಂಡ್ ಚೇಂಜ್ ಮಾಡಿದ್ದಾಳೆ. ಅದಕ್ಕೆ ನಾವೊಂದು ಮ್ಯಾಗಝಿನ್ ಬಿಸ್ನೆಸ್ ನಡೆಸೋದು ಈ ರೀತಿ ಅಲ್ಲ, ಅರ್ಥ ಆಯ್ತಾ? ಮತ್ತೆ ಅವಳು ನಿಂಗೆ ಹೇಳಿಲ್ವಾ? ಇನ್ಮೇಲೆ ಕವರ್ ಫೋಟೋಗೆ ಲಿಮಿಟ್ ಅಂತೆ. ಏನು ಹೇಳಲಿಲ್ಲ. ಅದನ್ನ ತಂದೆ ಡಾರ್ಲಿಂಗ್. ರೆಡಿ. ಇದು ಹೇಗಿದೆ? ಓಹ್, ಸಖತ್ತಾಗಿದೆ. ರೀಟಾ, ಏನ್ ಮಾಡ್ತಿದ್ಯಾ? ಕ್ರೇಗ್, ಇದೆಷ್ಟು ಚೆನ್ನಾಗಿದೆ ಅಲ್ವಾ? ಚೆನ್ನಾಗಿದೆ, ಆದ್ರೆ ನಿನ್ಗೆ ಅರ್ಥ ಆಗ್ತಿಲ್ಲ. ಎಲ್ಲ ಸ್ಟಾಫ್ಸ್ಗೂ ಓವರ್ ಟೈಮ್ ಮಾಡಿಸ್ತಿದ್ಯಾ. ನಿಂತ್ಕೋ. ಯಾಕೆ ಇಷ್ಟೊಂದು ಬದಲಾಗಿದ್ಯಾ ನೀನು? ಹಾ, ಹೇಳ್ಬೇಕಂದ್ರೆ ಈ ಕೆಲಸ ಎಲ್ಲ ನೀನ್ ಮಾಡ್ಬೇಕು ಕ್ರೇಗ್. ಆರ್ಟ್ ಡೈರೆಕ್ಟರ್ ಆಗಿ ಏನು ಮಾಡ್ತಾ ಇಲ್ಲ. ಇತ್ತೀಚೆಗಾಗಿರೋ ಪ್ರೆಷರ್ ಇಂದ ಅವಳು ಹೀಗೆ ಆಡ್ತಾ ಇದ್ದಾಳೆ ಅಷ್ಟೇ. ತಲೆ ಕೆಡಿಸ್ಕೋಬೇಡ. ಬೇಡ ಪ್ಲೀಸ್, ನನ್ಗೋಸ್ಕರ ಹಾಕು. ಬೇಡ ಅಂದ್ರೆ ಬೇಡ. ಹೇಳೋದ್ ಕೇಳು, ಚೆನ್ನಾಗಿರುತ್ತೆ. ನಾನ್ ಬೇಡ ಅಂದ್ರೆ ಬೇಡ ಅಷ್ಟೇ. ಜಾಸ್ತಿ ಆಯ್ತು. ನೀನ್ ಏನ್ ಅನ್ಕೊಂಡಿದ್ಯೋ ಗೊತ್ತಿಲ್ಲ, ಆದ್ರೆ ಇಲ್ಲಿ ಹೇಗ್ ಕೆಲಸ ಮಾಡ್ಬೇಕು ಅಂತ ನೀನ್ ಹೇಳೋ ಹಾಗಿಲ್ಲ. ಬಾಯ್ ಮುಚ್ಚು ಕ್ರೇಗ್, ಬಾಯ್ ಮುಚ್ಚು. ಪ್ಲೀಸ್ ನನ್ನನ್ನ ಕ್ಷಮಿಸ್ಬಿಡು, ನನ್ನನ್ನ ಕ್ಷಮಿಸು. ಸರಿ ಮಾತಾಡಿ ಸಾಕು. ಕೆಲಸ ಮಾಡೋಣ. ಏನಾಗಿಲ್ಲ ತಾನೇ? ತಲೆ ತಿರುಗ್ತಾ ಇದೆ. ನಡಿ, ಇಲ್ಲಿಂದ ಹೋಗೋಣ.
ಹಾಯ್ ಎಡ್. ಹಾಯ್ ಕ್ರೇಗ್ ಕ್ರಿಸ್ಟಿ. ಇನ್ನೂ ಬಂದಿಲ್ವಾ? ಅದು ಇಲ್ಲ, ಅವನು ಬಂದಿಲ್ಲ. ಮತ್ತೆ ನಿನ್ನಂತ ಸುಂದರವಾದ ಹುಡುಗಿಗೆ ಏನ್ ಸೇವೆ ಮಾಡ್ಬೋದು? ಬಂದಾಗ ನನಗೆ ಕಾಯ್ಬೇಕಂತೆ ಅಂತ ಹೇಳು. ಅಂತ ಕಾಯ್ತಾ ಇದ್ದೆ. ಈಗ ನನ್ನವನು. ನಾನವನನ್ನ ಚಿನ್ನ ಎಷ್ಟು ಪ್ರೀತಿಸ್ತೀನಿ ಗೊತ್ತಾ? ಆದ್ರೆ ನಾನು ಹೇಳಲೇ ಇಲ್ಲ. ಅವನು ಸತ್ತೇ ಹೋಗ್ಬಿಟ್ಟ. ಅವನಿಲ್ದೆ ನಾನೀಗ ತುಂಬಾ ಕಷ್ಟ ಪಡ್ತಾ ಇದ್ದೀನಿ ಗೊತ್ತಾ? ನಾನು ಅವನನ್ನ ಕಾಪಾಡ್ಬೋದಿತ್ತು. ಕ್ರೇಗ್, ಕ್ರೇಗ್! ಅಯ್ಯೋ ದೇವ್ರೆ, ಕ್ರೇಗ್ ಏನಾಯ್ತು? ಏನಾಯ್ತು? ಕ್ರೇಗ್, ಹುಷಾರಾದೆ ನೀನು. ಆ ದೇವ್ರಿಗೆ ಧನ್ಯವಾದ ಹೇಳಬೇಕು. ನೀನ್ ಹೆದರ್ಕೋಬೇಡ, ನಿನಗೇನು ತೊಂದರೆ ಇಲ್ಲ. ಯಾರ್ ನೀನು? ನನ್ನ ಹೆಸರು ಸೈಡಿ. ಆದ್ರೆ ನೀನ್ ತಿಳ್ಕೋಬೇಕಾಗಿರೋದು ನನ್ನ ಬಗ್ಗೆ ಅಲ್ಲ. ಗುಡ್ ಮಾರ್ನಿಂಗ್. ಅಯ್ಯೋ ಬೇಡ, ಥ್ಯಾಂಕ್ಸ್. ಇದನ್ ಕುಡಿ. ನಾನು ಇದುವರೆಗೂ ಮಾಡಿರೋದೆಲ್ಲ ನೀನ್ ಒಳ್ಳೇದಕ್ಕೋಸ್ಕರನೇ, ಅರ್ಥ ಮಾಡ್ಕೋ. ಇದ್ ನಿನಗೆ ನೆನ್ಪಿದ್ಯಾ? ಅದು ಅಮೆಥಿಸ್ಟ್. ನಿನ್ನ ಕಾಪಾಡಿದ್ದು ಆ ಕಲ್ಲಲ್ಲ, ಸರಿನಾ? ಅದರಲ್ಲಿರೋ ಶಕ್ತಿ, ಪ್ರೀತಿ, ನಿಜವಾದ ಪ್ರೀತಿ. ನಿನ್ನೆ ರಾತ್ರಿ ಲಿಲಿತ್ ನಿನ್ ಹತ್ರ ಬಂದಿದ್ಲು. ಆದ್ರೆ ಹೇಗೋ ಮಾಡಿ ನೀನ್ ಅವಳಿಂದ ತಪ್ಪಿಸ್ಕೊಂಡ್ ಬಂದೆ. ಆದ್ರೆ ಅವಳು ನಿನ್ನ ಬಿಡಲ್ಲ. ಈ ಸಲ ಇನ್ನೂ ಶಕ್ತಿಶಾಲಿಯಾಗಿ ಬರ್ತಾಳೆ. ಹೆದರ್ಕೋಬೇಡಿ, ಈ ಗೋಡೆ ಒಳಗೆ ಏನು ಬರಲ್ಲ. ನಾನು ಅವಳನ್ನ ಮುಗ್ಸೋವರೆಗೂ ನೀವಿಲ್ಲಿ ಆರಾಮಾಗಿರ್ಬಹುದು. ನಾಶ ಮಾಡೋದಾ? ಇನ್ನೂ ನಿನಗೆ ಅರ್ಥ ಆಗಿಲ್ವಾ? ಅವಳು ಒಬ್ಳು ದುಷ್ಟೆ. ಅವಳಿಗೆ ಬೇಕಾಗಿರೋದು ಕಾಮ. ಅವಳು ಆಡಮ್ನ ಮೊದಲನೇ ಹೆಂಡತಿ. ಇವ್ ಬರೋ ಮುಂಚೆ. ಒಂದ್ ನಿಮಿಷ ಇರೋ. ನೀವಿಲ್ಲಿ ಕೂತ್ಕೊಂಡು ನನಗೆ ಆಡಮ್ ಕತೆ ಹೇಳ್ತಿದ್ದೀರಾ? ದುಷ್ಟ ಶಕ್ತಿ ಆಗಿದ್ದಾಳೆ. ಒಬ್ಬ ವ್ಯಕ್ತಿ ಹೋದ್ರೆ ಸಾಕಾಗೋದಿಲ್ಲ. ಅವಳು ಇವಾಗ ದುಷ್ಟ ಶಕ್ತಿ ಜೊತೆ ಬೆರ್ತಿದ್ದಾಳೆ. ದುಷ್ಟ ಶಕ್ತಿ ಜೊತೆ ಬೆರೆತು ಮನುಷ್ಯರ ಪ್ರಾಣ ತೆಗಿತಾ ಇದ್ದಾಳೆ. ಏನಪ್ಪ ಇದು? ಅವ್ರ ಮಾತನ್ನ ಕೇಳು ಕ್ರೇಗ್, ಅವ್ರಿಗೆಲ್ಲ ಗೊತ್ತಿದೆ. ಇವತ್ ರಾತ್ರಿ ಅಮಾವಾಸ್ಯೆಯ 6ನೇ ರಾತ್ರಿ. ಇವತ್ತಿನ ದಿನ ಆ ಲಿಲಿತ್ ಶಕ್ತಿಶಾಲಿ ಆಗಿರ್ತಾಳೆ. ಬೆಳಗರಿಯೋದ್ರೊಳಗೆ ಒಬ್ಬ ವ್ಯಕ್ತಿನ ಕಾಮದಿಂದ ಪ್ರಾಣ ತೆಗೆದೇ ಬಿಡಲ್ಲ. ಅದು ನೀನೇ ಅದು. ರೀಟಾ, ನಾವು ರೀಟಾ ಹತ್ರ ಹೋಗ್ಬೇಕು. ಬಾ. ಎಲ್ಲಿಗೂ ಹೋಗ್ಬೇಕಾಗಿಲ್ಲ, ಅವಳು ನಮ್ಮಕ್ಕ. ಹೌದು, ನೋಡಿ ನಾವು ಹೋಗೋಣ. ಸರಿ, ನಾನು ಬರ್ತೀನಿ. ಮತ್ತೆ ಗಾಡಿ ನಾನೇ ಓಡಿಸ್ತೀನಿ.